ಸೊ ಗೈಸ್, ವೆಲ್ಕಮ್ ಮೈ ನ್ಯೂ ಬ್ಲಾಗ್. ಇವತ್ತು ಏನ್ರಿ ಮೊನ್ನೆ ಭಂಡಾರ ಜಾತ್ರೆ ಮಾಡಿದ್ವಿ, ಸಪೋರ್ಟ್ ಭಾಳ ಮಾಡ್ರಿ. ಥ್ಯಾಂಕ್ ಯು ಫಾರ್ ಆಲ್ ಸಪೋರ್ಟಿಂಗ್. ಇವತ್ತು ದೇವರ ಸ್ಥಾಪನೆ ಐತ್ರಿ, ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಐತಿ. ಅದಕ್ಕೆ ಸ್ವಲ್ಪ ಬರೋದು ಲೇಟ್ ಆತ, ಆಚಾರದ್ದು ಬಂದ್ಯಾರಂತ ಬರೋದು ಐತಿ, ಸ್ವಲ್ಪ ಲೇಟ್ ಆತ. ಈಗ ಒಂದು ಕುಡಿದಲ್ಲ ಮ್ಯಾಲಿಂದ ಒಂದು ವಿಡಿಯೋ ಮಾಡ್ತೀನಿ, ಹೆಂಗೈತಂತೆಲ್ಲ ತೋರಿಸ್ತೀನಿ. ಇಷ್ಟೇ ನೆಗೆಟಿವ್ ನೋಡ್ರಿ, ಇಲ್ಲಿ ಅದೀನಿ. ಸೊ ಗೈಸ್, ಈಗ ಮ್ಯಾಲಿಂದೆಲ್ಲ ತೋರಿಸಿ ನಿಮ್ಗೆ. ಇನ್ನು ತೆಳಗ್ ಗುಡಿ ಒಳಗೆ ಹೆಂಗೈತಿ, ದೇವರು ಎಷ್ಟದಾವು ಅಂತೆಲ್ಲ ಹೇಳ್ತೀನಿ. ಹೋಗ್ಬರಿ, ಇನ್ನು ಮ್ಯಾಲ ಮಂದಿ ನೋಡ್ರಿ ಇಲ್ಲಿ. ಈಗ ಜಸ್ಟ್ ಎಲ್ಲ ಮ್ಯಾಲಿಂದ ಮುಗಿತ. ಈಗ ಅನ್ನ ಪ್ರಸಾದ ಎಲ್ಲ ನಡೆದೈತಿ. ಗೈಸ್, ಈಗ ಒಳಗೆ ಬಂದಿವಿ ಗುಡಿ ಒಳಗೆ. ಇದು ಮತ್ತು ಉಮಾದು ಆಗೈತಿ. ಈಗ ನೋಡ್ರಿ, ದೇವರೆಲ್ಲ ಎಲ್ಲ ಐತಿ. ಒಳಗೆ ಹೋಗ್ಬೇಡ್ರಿ ಅಂತ ಮಂದಿ ಕ್ಲಿಯರ್ ಅಂತ ತೋರಿಸ್ತೀನಿ ನಿಮ್ಗೆ. ದೇವರ ತೋರಿಸ್ತೀನಿ. ಮಾಡಿ ನಿಮ್ಗೆ ಅಲ್ಲಿ ಗಾಣ ಎಷ್ಟು ನೋಡಿದ್ರಿ. ಈಗ ದೇವರ ಸ್ಥಾಪನೆ ಆಗೈತಿ. ಸ್ಥಾಪನೆ ಹೆಂಗಾತಂತ ತೋರಿಸ್ತೀನಿ. ನೋಡ್ರಿ, ದೇವರ ಎಲ್ಲ ಐತಿ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ, ಎಲ್ಲ ನಿನ್ನ ಮಾಯೆ, ನಮ್ಮೆಲ್ಲರನ್ನು ಕಾಯೇ. ಅಮ್ಮ ಎಲ್ಲಮ್ಮ, ತುಳ್ಳಿನ ನಾದ ತಾಯಿ ನಿಂಗೆ ಲಾಲಿ ಹಾಡು. ಕೊಳ್ಳದ ತಾಯಿ ಜೀವಗಂಗೆ ಓ ಚಂಡಿ ಚಾಮುಂಡಿಗೆ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ. ತ್ರೈಲೋಕ್ಯ ಮಾತೆ, ಆ ತ್ರಿಕುಲಾಂಗಿನಿ. ಅಮ್ಮ ಅಮ್ಮ, ಬಾ ಸಿಹಿಯಾಗಿ ಬಾರೆ ನೀ ಪ್ರತಿಹಣ್ಣಿಗೆ. ಬಾ ಸಿಂಧೂರವಾಗಿ ನೀ ಪ್ರತಿಹಣ್ಣಿಗೆ. ಜೋಗಿದೀರು ಜ್ಞಾನದ ದಾಯಿಯೇ, ಆದಿಯೇ ಅಂತ್ಯವೇ ಶ್ರೀ ರೇಣುಕಾ ದೇವಿಯೇ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ, ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಅಮ್ಮ ಎಲ್ಲಮ್ಮ. ಗೈಸ್, ಈಗ ಅನ್ನ ಪ್ರಸಾದ ಬಂದಿವಿ. ಅನ್ನ ಪ್ರಸಾದ ಮಾಡತ್ತಾರ. ಈಗ ಅನ್ನ ಪ್ರಸಾದ ಎಲ್ಲ ಐತಿ. ಅದ್ರ ಯಾವಾಗ ಐತಿ ಅಂತ ಹೇಳಿ ಸ್ವಾಮಿಗಳಿಂದ ಹೇಳಿಸ್ತೀನಿ. ಸ್ವಾಮಿಗಳು ಬೆಟ್ಟಕಾರ ಅವ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾರ. ಮತ್ತೆ ಈಗ ಇಲ್ಲಿ ಅನ್ನ ತ್ರೈಲೋಕ್ಯ ಮಾತೆ, ಆ ತ್ರಿಕುಲಾಂಗಿನಿ. ಅಮ್ಮ ಅಮ್ಮ, ಬಾ ಸಿಹಿಯಾಗಿ ಬಾರೆ ನೀ ಪ್ರತಿಹಣ್ಣಿಗೆ. ಬಾ ಸಿಂಧೂರವಾಗಿ ನೀ ಪ್ರತಿಹಣ್ಣಿಗೆ. ಜೋಗಿದೀರು ಜ್ಞಾನದ ದಾಯಿಯೇ, ಆದಿಯೇ ಅಂತ್ಯವೇ ಶ್ರೀ ರೇಣುಕಾ ದೇವಿಯೇ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ, ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಅಮ್ಮ ಎಲ್ಲಮ್ಮ.
ಸತ್ಯವ ನಿನ್ನಾಗುವುದು. ಈಗ ಪ್ರಸಾದ ಎಲ್ಲ ಕ್ಲಿಪ್ ತೊಗೊಂಡು ಈಗ ಪ್ರಸಾದ ನಾವು ಮಾಡೋಣ ಬರ್ರಿ ಏನೇನೈತೆ ಪ್ರಸಾದ ನಮಗೆಲ್ಲ ತೋರಿಸ್ತೀನಿ ಮತ್ತು ಅಲ್ಲಿ ಸ್ವಾಮಿಗಳು ಕೂಡ ಮತ್ತೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾರೆ ನಿಮ್ಗೆ ಅವ್ರಿಗೆ ಇದು ಮಾಡ್ತೀನಿ ಎರ್ಸು ತ್ರೈಲೋಕ್ಯ ಮಾತೆ ತ್ರಿಕುಲಾಂಗಿನಿ ಸಿಹಿಯಾಗಿ ಬಾರೆ ನೀ ಪ್ರತಿ ಬರ್ರಿ ಪ್ರಸಾದ ಮಾಡೋನು ಪ್ರಸಾದ ಮಾಡಿ ಮಸ್ತ್ ಸಿಗ್ತದೆ ನಿಮ್ಗೆ ಇಷ್ಟೇ ನೆಗೆಟಿವ್ ಹೆಣ್ಣಿಗೆ ಸಿಂಧೂರವಾಗಿ ನೀ ಪ್ರತಿ ಹೆಣ್ಣಿಗೆ ಜ್ಞಾನದಾದಾಯಿಯೇ ಆದಿಯೇ ಅಂತ್ಯವೇ ಶ್ರೀ ರೇಣುಕಾದೇವಿಯೇ ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ ಎಲ್ಲ ನೀನೇ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ ಎಲ್ಲಮ್ಮ ಸೊ ಗೈಸ್ ಈಗ ಅಜ್ಜಾರು ಒಂದು ಸ್ವಲ್ಪ ಮಾಹಿತಿ ಕೊಡ್ತಾರಂತ ಗುಡಿ ಬಗ್ಗೆ ಕೇಳೋಣ ಬರ್ರಿ. ದೇವತೆಯೊಂದು ಅವಧಕಾಲದಲ್ಲಿ ಇಲ್ಲಿ ಬೇರೆ ವಿಶೇಷತೆ ಅಂತಂದ್ರೆ ರೈತ ಸಮ ಅಕ್ಕಿ ಹಾಕೋದು ಎಲ್ಲ ದೇವರಿಗೆ ವಿಶೇಷತೆ ರೈತ ಸಮ ಅಕ್ಕಿ ಹಾಕೋದು ಕಾಳನ್ನು ಹಿಡ್ಕೊಂಡು ಬೇರೆ ಆದ್ರೆ ಅಕಸ್ಮಾತ್ ಅತಿ ವಾಮ ಮಾರ್ಗದಿಂದ ಏನಾದರೂ ತ್ರಾಸ ಆಗಿದ್ರೆ ನಾವು ನೀರು ಹಾಕ್ತೀವಿ ಮತ್ತೆ ಅದನ್ನ ಬಿಟ್ಟರೆ ಮತ್ತೆ ಇಲ್ಲಿ ಬೇರೆ ಏನಿಲ್ಲ. ಯಾವ ದೇವ್ರು ಅದಾವ ಇಲ್ಲಿ ಎಲ್ಲಮ್ಮ ಅದಾಳೆ, ಕನಕದುರ್ಗಿ ಅದಾಳೆ, ಆಮೇಲೆ ಮಾರಿ ಕಂಬ ಅದಾಳೆ, ಆಮೇಲೆ ಕಾಳವ. ಅಮಾಸಿ ಒಮ್ಮೆ ಇದು ಹೋಮ ಹವನಗಳು ಇರ್ತೈತಿ. ಪ್ರತಿ ದಿವಸ ಹೋಮ ಇರ್ತೈತಿ. ಪ್ರತಿ ದಿವಸ ಹೋಮ ಎಲ್ಲ ಇರ್ತೈತಿ. ಪ್ರತಿ ದಿವಸ ಹೋಮ ಅಮಾಸಿ ಅನ್ನದಾಸ ಇರ್ತೈತಿ. ಮಂಗಳವಾರ ಶುಕ್ರವಾರ ಸಹ ಅನ್ನ ಪ್ರಸಾದ ಇರ್ತೈತಿ. ದೇವಸ್ಥಾನ ವಿಶೇಷತೆ ಯಾವುದು ಆಮೇಲೆ ಉತ್ತರ ಕರ್ನಾಟಕದ ಇದು ಒಂದು ದೇವಸ್ಥಾನ ಇದೆ. ಈ ಮತ್ತೆ ಈ ಗುಡಿ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಬೇಕಂದ್ರೆ ಗದಗ ಡಿಸ್ಪ್ಲೇ ಒಳಗೆ ನಿಮ್ಗೆ ಅಜ್ಜಾರ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿದ್ರೆ ಮತ್ತೆ ಸೊ ಗೈಸ್ ಈಗ ಈ ಗುಡಿ ಬಗ್ಗೆ ನಮ್ಮ ಊರು ಹಿರಿಯರಿಂದ ಎರಡು ಮಾತುಗಳು ಹೇಳ್ತಾರೆ. ಈಗ ಈ ಗುಡಿ ಬಗ್ಗೆ ಏನು ಅನ್ಸತ್ರಿ ನಿಮ್ಗೆ? ಒಳ್ಳೆ ಗುಡಿ ಆಗೈತೆ ನಮಗೆ ಇಲ್ಲಿ ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಯಾದವಾಡ ಗ್ರಾಮದಲ್ಲಿ ಇಂಥ ಗುಡಿ ಆಗಿದ್ದು ನಾವು ಭಾಳ ಒಳ್ಳೇದು ಅನಿಸೈತೆ. ಇಲ್ಲಿ ಸುತ್ತಮುತ್ತ ಹಳ್ಳಿಯಾಗ ಇದು ಕಾಳಿಕಾದೇವಿ ಗುಡಿ ಇದಿರ್ತಲ್ಲ ಈಗಿದ್ದ ನಮಗೆ ಎಲ್ಲ ಭಕ್ತರಿಗೆ ಭಾಳ ಅನುಕೂಲ ಆಗ್ತದೆ. ಸುತ್ತಮುತ್ತ ಭಕ್ತರು ಬಂದು ಇಲ್ಲಿ ತಮ್ಮ ಒಂದು ಭಕ್ತಿಯನ್ನು ಸಲ್ಲಿಸ್ತಾರೆ. ಅದೊಂದು ಚಲೋ ಎಲ್ಲ ಭಕ್ತಾದಿಗಳಿಗೆ ಅನುಕೂಲ ಆಗ್ತದೆ. ಎಲ್ಲ ಮುಂದಕ್ಕೆ ಸವದತ್ತಿ ತಾಲೂಕು ಎಲ್ಲ ಮುಂದಕ್ಕೆ ಹೋಗೋದು ಬಂದಿತ್ತು. ಎಲ್ಲ ಮಾಹಿತಿ ಭಾಳ ಚಲೋ ಆಗ್ತದೆ. ಜಯನಗರ ಆಚಾರ ಬಂತು, ಸಿಂಗನಳ್ಳಿಯಪ್ಪ ಅವ್ರು ಬರ್ಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ. ಮತ್ತು ಧಾರವಾಡ ಪಡದಪ್ಪನವ್ರು ಬಂದಿದ್ರು, ಮತ್ತು ಸಿದ್ದಾರೂಢಪ್ಪ ಅವರು ಕೂಡ ಬಂದು ಆಶೀರ್ವದಿಸಿ ಎಲ್ಲ ಕಾರ್ಯಕ್ರಮಕ್ಕೆ ಮಾಡಿಕೊಟ್ಟು ಹೋದ್ರು. ಮತ್ತು ಎಲ್ಲ ಕಳಸಾರೋಹಣ ಆಯ್ತು. ಈಶ್ವರ್ ಕುಂಬಾರ್ ಅವ್ರು ಅಂತೇಳಿ ಇವ್ರು ಕಳಸ ಕೊಡಿಸಿದ್ರು. ಅವ್ರ ಎಲ್ಲ ದಾನಿಗಳು ಭಾಳ ಮಂದಿ ಕೂಡಿ ಎಲ್ಲರೂ ಕೂಡಿ ಗುಡಿ ಕಟ್ಟಾರ. ಅನುಕೂಲ ಆಗೈತಿ. ದೇವ್ರು ಅನುಕೂಲ ಮಾಡಲಿ ಎಲ್ಲರಿಗೆ ಅಂತೇಳಿ ಹೇಳ್ತೀನಿ. ಸೊ ಗೈಸ್ ಈಗ ನಿಮಗೆ ಗುಡಿ ಮಾತು ತೋರಿಸ್ತೇನೆ ಹೆಂಗಾಗೈತೆ ಅಂತೇಳಿ. ಇದು ಎಂಟ್ರೆನ್ಸ್, ಇದು ಎಂಟ್ರೆನ್ಸಿಂಗ್ ಗೇಟ್. ಮತ್ತು ಒಳಗೆ ಹಿಂಗೆ ಹೋದ್ರೆ ಮತ್ತು ಇದು ಸಿಗತ್ತಿ ಪ್ಲೇಸ್ ಐತಿ. ಸ್ಟೈಲ್ ಗುಡಿ ಐತಿ. ಊರ ಲೊಕೇಶನ್ ಹೇಳ್ಬೇಕಂತಂದ್ರೆ ನಿಮಗೆ ಲೊಕೇಶನ್ ಹೇಳ್ಬೇಕಂತಂದ್ರೆ ಇದು ಮುನ್ಮೂತ್ನ ನರೇಂದ್ರ ರೋಡಿಗೆ ಐತಿ ಯಾದವಾಡದಾಗ. ನೀವು ಅಲ್ಲಿ ನಿಮಗೆ ಲೊಕೇಶನ್ ಯೂಟ್ಯೂಬ್ನಾಗ ಸೆಂಡ್ ಮಾಡ್ತೀನಿ, ನೋಡಿರಿ ಎಲ್ಲರೂ ನನ್ನ ಐಡಿಯಾ ಒಳಗೆ ಚೆಕ್ ಮಾಡಿರಿ. ಲೆಟ್ಸ್ ಗೋ. ಈಗ ನಮ್ಮ ಅಣ್ಣಗಳು ಇಲ್ಲಿ ನಿಂತಾರ ಮಾತಾಡ್ಕೊಂತ ಈ ಗುಡಿ ಬಗ್ಗೆ ಹೆಂಗೈತೆ ಅಂತೇಳಿ ಎಲ್ಲಾರನ್ನು ಕೇಳೋಣ ಬರ್ರಿ. ಅಣ್ಣ, ಈ ಗುಡಿ ಬಗ್ಗೆ ನಿಮಗೆ ಕಾರ್ಯಕ್ರಮ ಏನೇನ ಇಟ್ಕೊಂಡಿರಿ? ಈ ಗುಡಿ ಬಗ್ಗೆ ಕಾರ್ಯಕ್ರಮ ಇಟ್ಕೊಂಡಾರ್ರಿ ಅಧ್ಯಕ್ಷರಾದಂಥ ನಮ್ಮ ಮಾಬುಲಿ ಬಾಯಿಮನಿ, ಉಪಾಧ್ಯಕ್ಷರ ರಾಚಯ್ಯ ಅಡಿಗಿರಿ ಮಾತಾಡ್ರಿ, ಮತ್ತು ಇನ್ನೂ ಭಾಳ ಮಂದಿ ಇದಾರೆ. ಮಲ್ಲು ಗಿರ್ನಿ ಅಂತೇಳಿ ಅವರು ಅದಾರಿ.
ಈ ಜಾತ್ರೆ ಪ್ರಯುಕ್ತವಾಗಿ ಹಾಗೂ ಶ್ರಾವಣ ಮಾಸದ ಪ್ರಯುಕ್ತವಾಗಿ ನಮ್ಮ ಊರಾಗ ಯಾವ್ದು ಅಷ್ಟ ಶರ್ತ್ ಇಟ್ಕೊಳ್ಳಾರ ಎತ್ಕೊಳಕು ಇದ ದಾರಿಗೆ ಸ್ಟಾರ್ಟ್ ಆಕತ್ರಿ ಎಂಟ್ರಿ. ಅವತ್ತ ಶರ್ತಿನ ಡೇಟ್ ಇನ್ನ ಫಿಕ್ಸ್ ಮಾಡಿಲ್ರಿ. ಇಲ್ಲಿ ಅಧ್ಯಕ್ಷರು ಇಲ್ಲಿ ಅದಾರ್ರಿ, ಅವ್ರನ್ನ ಕೇಳ್ರಿ ಯಾವ ಡೇಟ್ ಫಿಕ್ಸ್ ಮಾಡಿ. ಸಚಿವರೆಲ್ಲ ಅಣ್ಣಾರದಾರ್ರಿ ಅವತ್ತೆಲ್ಲಾ ಇಲ್ಲಿ ಬರೋ ಶರ್ತ್ ನೋಡಕ್ಕೆ ಶರ್ತ್ ನೋಡು ಶರ್ತ್ ನೋಡಕ್ ಏನ್ ಬರ್ತಾರಲ್ರಿ ಎಲ್ಲಾ ಮಂದಿ ಬರಾರ ಎಲ್ಲಾರಿಗೂ ಇವತ್ತು ಪಲಾವ್ದೆಲ್ಲ ವ್ಯವಸ್ಥೆ ಈಗ ಈ ಶರ್ತ್ ಮುಗಿತ್ರ ನೆಕ್ಸ್ಟ್ ಕಾಳಿಕಾದೇವಿ ಜಾತ್ರೆ ಪ್ರಯುಕ್ತವಾಗಿ ಬಾಲ ಹಿಡ್ಕೊಂಡು ಓಡುವಂತ ಶರ್ತ್ ಇಡಾತಾರೆ. ಅದಕ್ಕಾಗಿ ನಮ್ಮ ಮಕ್ಕಳು ಈ ಬ್ಲಾಗ್ ಏನ್ ಮಾಡ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಈಗ ಮನೆಗೆ ಹೊಂಟಿವಿ. ಮತ್ತೆ ನಿಮಗೆ ನೆಕ್ಸ್ಟ್ ಬ್ಲಾಗ್ ಶೇರ್ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಸತ್ಯವ ನಿನ್ನ